ಇನ್ನು ಹೊಸ ಮಂತ್ರಿಗಳಿಗೆ ಸಿಎಂ ಕಚೇರಿಯಿಂದ ಒಂದು ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ ಅಂತೆ. ಮಂತ್ರಿ ಸಚಿವಾಲಯಕ್ಕೆ ಸ್ಟಾಫ್ ತೆಗೆದುಕೊಳ್ಳುವಾಗ ಫುಲ್ ಅಲರ್ಟ್ ಆಗಿರಬೇಕು ನೀವು. OSDಗಳು, ಆಪ್ತ ಕಾರ್ಯದರ್ಶಿಗಳು, ಗನ್ಮ್ಯಾನ್ಗಳು, ಇವೇನು ನಿಮ್ಮ ಕಚೇರಿಗೆ OSDಗಳನ್ನು, ಆಪ್ತ ಕಾರ್ಯದರ್ಶಿಗಳನ್ನು ಅಥವಾ ಗನ್ಮ್ಯಾನ್ಗಳನ್ನು ತೆಗೆದುಕೊಳ್ತೀರಿ, ಮಾಧ್ಯಮ ಸಲಹೆಗಾರರನ್ನು ತೆಗೆದುಕೊಳ್ಬೇಕಾದ್ರೆ ಫುಲ್ ಅಲರ್ಟ್ ಆಗಿರಬೇಕು ನೀವು. ವಿಪಕ್ಷಗಳಿಗೆ ಮಾಹಿತಿ ಕೊಡುವಂತಹ ಸ್ಟಾಫ್ಗಳ ಬಗ್ಗೆ ಅಲರ್ಟ್ ಆಗಿರಬೇಕು. ಈ ಗುಪ್ತಚರ ಮಾಹಿತಿಗಳಿದಾವಲ್ಲ, ಗುಪ್ತಚರರಾಗಿ ಯಾರು ಕೆಲಸ ಮಾಡ್ತಾರೆ, ಜೊತೆಗೆ ಸೈದ್ಧಾಂತಿಕವಾಗಿ ಯಾರು ಕಾಂಗ್ರೆಸ್ಗೆ ಹೊಂದಿಕೊಳ್ಳಲ್ಲ ಅಂಥವರಿಗೆ ಅವಕಾಶ ಮಾಡಿಕೊಡಬೇಡಿ. ಆ ವಿಚಾರದಲ್ಲಿ ತುಂಬ ಎಚ್ಚರವಾಗಿರಬೇಕು. ಬೇರೆ ಬೇರೆ ಕಾಂಗ್ರೆಸ್ ಹಾಗೂ JDS ನೌಕರನ್ನ ತೆಗೆದುಕೊಳ್ಬೇಡಿ. ಸಚಿವಾಲಯದಲ್ಲಿ JDS BJP ಹಿನ್ನೆಲೆ ಇರೋರನ್ನು ದೂರ ಇಡಿ ಅಂತ ಏನೋ ಹೇಳಲಾಗಿದೆಯಂತೆ. ಹೀಗಾಗಿ ಇದು ಈಗ ಯಾರ್ಯಾರು ನೂತನ ಸಚಿವರಿದ್ದಾರೆ ಅವರಿಗೆ ಬಂದಿರುವಂತಹ ಮಾಹಿತಿಗಳು ಇದೆಲ್ಲವೂ ಕೂಡ ಹೈಕಮಾಂಡ್ ಕಡೆಯಿಂದ, ಜೊತೆಗೆ ತಮ್ಮ ರಾಜ್ಯದ ಪ್ರಮುಖ ನಾಯಕರು ಯಾರಿದ್ದಾರೆ ಅವರಿಂದ, CM ಕಚೇರಿಯಿಂದ ಬಂದಿರುವಂತಹ ಮಾಹಿತಿಗಳಂತೆ. ಹೀಗಾಗಿ ಸದ್ಯಕ್ಕೆ ಸರ್ಕಾರದಲ್ಲಿ ಏನು ನಡೀತಾ ಇದೆ, ಏನು ಮಾಡ್ತಾ ಇದೆ, ಇಲಾಖೆಯಲ್ಲಿ ಏನೇನು ಆಗ್ತಾ ಇದೆ, ಇದು ಯಾವುದು ಕೂಡ ಗೊತ್ತಾಗದ ರೀತಿಯಲ್ಲಿ ಎಲ್ಲ ರೀತಿಯಾದಂತಹ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ಅಂತ ಅನ್ಸುತ್ತೆ ಸರ್. ಹಾಗಾಗಿ DK ಶಿವಕುಮಾರ್ ಅವರು ಹಿಂದೆ ಒಂದಷ್ಟು ಅಧ್ವಾನಗಳಾಗಿದೆಯಲ್ಲ, ಆಗಿದೆ, ಹೌದು, ಅದಕ್ಕೆ ಅಲರ್ಟ್ ಆಗ್ತಿರೋದು. ಹೌದು, ಮಾಧ್ಯಮ ಕಾರ್ಯದರ್ಶಿಗಳನ್ನ ತೆಗೆದುಕೊಳ್ಬೇಕಾದ್ರೆ ಆ ಸಂದರ್ಭಗಳಲ್ಲಿ ಈಗ ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮ ವಹಿಸ್ತಾ ಇದ್ದಾರೆ. ಬಿ ನಾಗೇಂದ್ರ ಪ್ರಕರಣದಲ್ಲಿ ಸ್ಟಾಫ್ಗಳಿಂದ ಅಧ್ವಾನ ಆಗಿದೆ. ಹಲವಾರು OSDಗಳು, PSOಗಳ ಮೇಲೆ ಭ್ರಷ್ಟಾಚಾರದ ಆರೋಪಗಳು ಇದ್ದಾವೆ. PSಗಳು ಯಾರಿದ್ದಾರೆ ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪಗಳಿತ್ತು. ಕಳಂಕಿತರನ್ನು ಕೂಡ ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳಬೇಡಿ. ಮೊದಲು ಹಳಬರಿಗೆ ಗೇಟ್ ಪಾಸ್ ನೀಡಿರುವಂತಹ CM ಕಚೇರಿ ಆನಂತರ ಇತರೆ ಮಂತ್ರಿಗಳಿಗೂ ಕೂಡ ಈ ಬಗ್ಗೆ ನಿರ್ದೇಶನ ಕೊಟ್ಟಿದೆ ಅಂತೆ. ಈ ಪರ್ಸನಲ್ ಸೆಕ್ರೆಟರಿಗಳು ಯಾರಿದ್ದಾರೆ, ಜೊತೆಗೆ OSDಗಳು, ಗನ್ಮ್ಯಾನ್ಗಳು ಯಾರಿದ್ದಾರೆ, ಜೊತೆಗೆ ಮಾಧ್ಯಮ ಕಾರ್ಯದರ್ಶಿಗಳನ್ನು ತೆಗೆದುಕೊಳ್ಬೇಕಾದ್ರೆ ಅದರ ಬಗ್ಗೆ ಸ್ವಲ್ಪ ತುಂಬ ಎಚ್ಚರವಾಗಿರಿ. ಬಹಳಷ್ಟು ಸೂಕ್ಷ್ಮವಾಗಿರೋ ಮಾಹಿತಿಗಳು ಲೀಕ್ ಆಗುತ್ತೆ. ಇದರಿಂದ ಸಚಿವಾಲಯಕ್ಕೆ ಜೊತೆಗೆ ಸರ್ಕಾರಕ್ಕೂ ಕೂಡ ಕಂಟಕ ಬರುತ್ತೆ ಅಂತ ಈಗ ಈ ರೀತಿಯಾಗಿ ಒಂದು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಸರ್ಕಾರ ಈ ವಿಚಾರದಲ್ಲಿ, ಅದನ್ನು ಕೂಡ ಅಲರ್ಟ್ ಆಗ್ತಾರೆ ನೋಡಬೇಕಾಗತ್ತೆ. ಯಾಕಂದ್ರೆ ಕೊಟ್ಟ ನಂತರದಲ್ಲಿ ಹೌದು, ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಗೊತ್ತಾಗದಂಗೆ ಅಂತ ಈಗ ಅವರು ವಿಪಕ್ಷಗಳಿಗೆ ಏನು ಹೇಳಲ್ಲ, ಇವರು ಒಳ್ಳೆಯವರು, ಇವ್ರನ್ನ ಪ್ರಾಮಾಣಿಕರು, ತಗೋಬಹುದು ನಾವು ಅಂತ ಹೆಂಗ ಅಂದ್ಕೊಳ್ಳೋದು, ಅದನ್ನ ಹೇಗೆ ಡಿಸೈಡ್ ಮಾಡ್ತಾರೆ ಅದನ್ನು ಕೂಡ ನೋಡಬೇಕಾಗುತ್ತೆ ಸರ್. ಇನ್ನು ಹಲವಾರು ಸಚಿವಾಲಯದ ನೌಕರರು ಯಾರಿದ್ದಾರೆ ಅವರ ಮೇಲೆ ಭ್ರಷ್ಟಾಚಾರದ ಆರೋಪಗಳು ಕೂಡ ಬಂದಿತ್ತಂತೆ. ಕೆಲವು PSಗಳು ಭ್ರಷ್ಟರಾಗಿದ್ದಾರೆ, ಭ್ರಷ್ಟಾಚಾರಿಗಳು ಅನ್ನೋ ಮಾಹಿತಿಗಳು ಕೂಡ ಏನೋ ಲಭ್ಯವಾಗಿತ್ತಂತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಳಂಕ ಬರಬಾರ್ದು, ಸರ್ಕಾರದ ಮೇಲೆ ಯಾವುದೇ ರೀತಿಯಾದಂತಹ ಆರೋಪಗಳು ಬರಬಾರ್ದು, ಇಂತಹ ಭ್ರಷ್ಟರಿಗೆ, ಕಳಂಕಿತರಿಗೆ ಅವಕಾಶ ಮಾಡಿಕೊಟ್ರು ಅಂತ ಅಂದ್ಕೊಳ್ಬಾರ್ದು ಯಾರು ಕೂಡ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂಚೆನೇ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಮಂತ್ರಿ ಸಚಿವಾಲಯಕ್ಕೆ ಸ್ಟಾಫ್ಗಳನ್ನು ತೆಗೆದುಕೊಳ್ಬೇಕಾದ್ರೆ ಫುಲ್ ಅಲರ್ಟ್ ಆಗಿರಿ ಅಂತ DK ಶಿವಕುಮಾರ್ ಅವರು ಹಾಗೂ ಕಾಂಗ್ರೆಸ್ನಲ್ಲಿರುವಂತಹ ಏನು ಮುಖ್ಯ ನಾಯಕರು ಯಾರಿದ್ದಾರೆ ಅವರು ಹೇಳಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದು ಹೊಸದಾಗಿ ಯಾರು ಸಚಿವರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಬಂದಿರುವಂತಹ ಒಂದು ಮಾಹಿತಿ. ಹಾಗಾಗಿ ಅದು ಈಗ ಬಹಿರಂಗ ಕೂಡ ಆಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇವಲ ತಮ್ಮ ಸಿದ್ಧಾಂತವನ್ನು ಹೊಂದಿರುವಂಥವ್ರು ಯಾರಿದ್ದಾರೆ ಅಂಥವ್ರನ್ನ ತೆಗೆದುಕೊಳ್ತಾರ, ಅಥವಾ ಯಾರು ತಮಗೆ ತುಂಬ ನಿಷ್ಠಾವಂತರಾಗಿದ್ದಾರೆ ಅಂಥವ್ರನ್ನ ತೆಗೆದುಕೊಳ್ಳೋದಕ್ಕೆ ಇದು ಮಾಡ್ತಾ ಇರುವಂಥದ್ದ. ಯಾಕಂದರೆ ಕಳೆದ ಬಾರಿ ಹಲವಾರು ವಿಚಾರದಲ್ಲಿ ಸರ್ ಈ CM ಕಚೇರಿ ಆಗಿರಬಹುದು ಅಥವಾ ಅವರ ಒಂದು ಸೋರಿಕೆ ಆಗ್ಬಿಡುತ್ತೆ, ಮಾಹಿತಿಗಳು ಸೋರಿಕೆ ಆಗುತ್ತೆ ಅನ್ನೋ ಒಂದು ಆತಂಕ ಕೂಡ ಇತ್ತು. ಇದರ ಜೊತೆಗೆ DK ಶಿವಕುಮಾರ್ ಅವರು ಕೂಡ ಆ ವಿಚಾರದಲ್ಲಿ ತುಂಬ ಮುನ್ನೆಚ್ಚರಿಕೆಯನ್ನು ವಹಿಸಿದರು. ಅದಾದ ನಂತರದಲ್ಲಿ ಅವರ ಏನು ಮಾಧ್ಯಮ ಕಾರ್ಯದರ್ಶಿಗಳನ್ನ ತೆಗೆದುಕೊಳ್ಬೇಕಾದ್ರೆ ಆ ಸಂದರ್ಭದಲ್ಲೂ ಕೂಡ ಆಕ್ರೋಶ ವ್ಯಕ್ತವಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ತಕ್ಷಣವೇ ಆ ಒಂದು ಆದೇಶವನ್ನು ಬದಲಾವಣೆ ಮಾಡೋದಕ್ಕೂ ಕೂಡ ಮುಂದಾಗಿದ್ರು.